ನಮಸ್ತೆ ರೈತರೇ. ಇವತ್ತು ನಾವು ಮಣ್ಣಿನ ಬಗ್ಗೆ ಮತ್ತು ಎರೆಹುಳದ ಬಗ್ಗೆ ಮಾತನಾಡೋಣ. ಮೊದಲಿಗೆ ಮಣ್ಣಿನ ಬಗ್ಗೆ ಮಾತನಾಡೋಣ. ಮಣ್ಣು ಎಂದರೆ ಸಸ್ಯದ ಬೆಳೆಯುವ ನೈಸರ್ಗಿಕ ಮಾಧ್ಯಮ. ಇದರಲ್ಲಿ ಗಾಳಿ ಮತ್ತು ನೀರು ಇರಬೇಕು ಮತ್ತು ಸಾವಯವ ಪದಾರ್ಥಗಳು, ಸೂಕ್ಷ್ಮಾಣುಜೀವಿಗಳು ಇರಬೇಕು. ಉತ್ತಮ ಮಣ್ಣು ಇದ್ದರೆ ಮಾತ್ರ ಉತ್ತಮ ಬೆಳೆ ತೆಗೆಯಲು ಸಾಧ್ಯ. ಮಣ್ಣಿನ ಆರೋಗ್ಯ ಎಂದರೆ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರಬೇಕು, ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರಬೇಕು, ಗಾಳಿ ಸುಲಭವಾಗಿ ಸಂಚರಿಸಬೇಕು. ಅಂತಹ ಮಣ್ಣನ್ನು ಮಣ್ಣಿನ ಆರೋಗ್ಯ ಎನ್ನುವರು. ಈಗ ಎರೆಹುಳದ ಬಗ್ಗೆ ಮಾತನಾಡೋಣ. ಎರೆಹುಳ ಎಂದರೆ ಮಣ್ಣಿನಲ್ಲಿ ವಾಸಿಸುವ ಒಂದು ಉಪಯುಕ್ತವಾದ ಜೀವಿ. ರೈತರ ನೈಸರ್ಗಿಕ ಸ್ನೇಹಿತ ಎಂದು ಹೆಸರೆಂದು ಕರೆಯುತ್ತೇವೆ. ಇದು ಮಣ್ಣಿನ ಆರೋಗ್ಯವನ್ನು ಉತ್ತಮವಾಗಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗಲು ಕಾರಣ ಏನು? ಒಂದೇ ಬೆಳೆ ಬೆಳೆದ್ರಿಂದ ಪದೇ ಪದೇ ಅದೇ ಬೆಳೆ ಬೆಳೆದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ. ಅತಿಯಾದ ರಾಸಾಯನಿಕ ಗೊಬ್ಬರ ಬಳಸಿದ್ರೂ ಕಡಿಮೆ ಆಗುತ್ತದೆ ಮತ್ತು ಮಣ್ಣಿನ ಸವೆತೆಯಿಂದನೂ ಕಡಿಮೆ ಆಗುತ್ತದೆ. ನೀರಿನ ಅಸಮರ್ಪಕ ನಿರ್ವಹಣೆಯಿಂದ ಕಡಿಮೆ ಆಗುತ್ತದೆ. ಮಣ್ಣಿನ ಮಹತ್ವ ಏನು? ಸಸ್ಯಗಳು ಆಧಾರಕ್ಕೆ ಒದಗಿಸುತ್ತದೆ. ನೀರು ಮತ್ತು ಪೋಷಕಾಂಶಗಳು ಸಂಗ್ರಹಿಸಿ ಬೇರುಗಳಿಗೆ ನೀಡುತ್ತದೆ. ಗುಣಮಟ್ಟ ಹಾಗೂ ಹೆಚ್ಚಿನ ಇಳುವರಿ ಪಡೆಯಲು ಸಹಾಯ. ಸಾರಜನಕ, ರಂಜಕ, ಪೊಟ್ಯಾಷಿಯಂ ಸೇರಿದಂತೆ ಅನೇಕ ಪೋಷಕಾಂಶಗಳು ಸಸ್ಯಕ್ಕೆ ಒದಗಿಸುತ್ತದೆ. ಎರೆಹುಳ ಏನು ಕೆಲಸ ಮಾಡುತ್ತದೆ ಅಂದ್ರೆ, ಎರೆಹುಳ ಮಣ್ಣಿನಲ್ಲಿ ಸುರಂಗಗಳನ್ನು ಮಾಡುತ್ತದೆ. ಗಾಳಿ ನೀರು ಸರಳವಾಗಿ ಭೂಮಿಯಲ್ಲಿ ಹೋಗಲು ಸಹಾಯ ಮಾಡುತ್ತದೆ. ಬೇರುಗಳು ಚೆನ್ನಾಗಿ ಬರುತ್ತದೆ. ಒಣ ಎಲೆ ಮತ್ತು ಸಸ್ಯ ಪ್ರಾಣಿ ತ್ಯಾಜ್ಯ ತಿಂದು ಪೋಷಕಾಂಶಯುಕ್ತ ಮತ್ತು ವರ್ಮ್ ಕಂಫೋರ್ಟ್ ಅನ್ನು ಉತ್ಪಾದಿಸುತ್ತದೆ. ಈ ಗೊಬ್ಬರ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಮಣ್ಣಿನಲ್ಲಿ NPK ಅಂತ ಎಂಬ ಬರುತ್ತದೆ. N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. ಇದು NPK ಯಲ್ಲಿ ನೀವು ಗೊಬ್ಬರನ ಹಾಕುತ್ತೀರಿ. ನೀವು ಮೊದಲಿಗೆ ಫಸ್ಟ್ ಮಣ್ಣು ಟೆಸ್ಟ್ ಮಾಡಬೇಕು. ಮಣ್ಣು ಟೆಸ್ಟ್ ಮಾಡೋದ್ರಿಂದ ನಿಮಗೆ ಭೂಮಿಯಲ್ಲಿ ಏನು ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತದೆ. ಅದರಲ್ಲಿ ಏನು ಕಡಿಮೆ ಆಗಿದೆ ಅದು ಮಾತ್ರ ನೀವು ಹಾಕಬೇಕು. N ಕಡಿಮೆ ಇದ್ರೆ N ಮಾತ್ರ ಹಾಕಬೇಕು, P ಕಡಿಮೆ ಇದ್ರೆ P ಮಾತ್ರ ಹಾಕಬೇಕು, K ಕಡಿಮೆ ಇದ್ರೆ K ಮಾತ್ರ ಹಾಕಬೇಕು. ನೀವು ಏನ್ ಮಾಡ್ತೀರಿ ಅಂದ್ರೆ ಹೆಚ್ಚಾಗಿ ಪೊಟಾಸ್ ಇದ್ರೆ ಮತ್ತೆ ಹೊಳ್ಳಿ ಪೊಟಾಸ್ ಹಾಕೋದ್ರಿಂದ ನಿಮ್ಮ ಬೆಳೆ ನಾಶ ಆಗುತ್ತದೆ. ಆದ್ದರಿಂದ ಇದರಲ್ಲಿ ಟೆಸ್ಟ್ ಮಾಡಿದ ನಂತರ ಅವರು ಹೇಳ್ತಾರೆ ಯಾವುದು ಕಡಿಮೆ ಇದೆ ಅದು ಮಾತ್ರ ನೀವು ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ಎರೆಹುಳ ಮಣ್ಣಿನಲ್ಲಿ ಏನು ಕೆಲಸ ಮಾಡುತ್ತದೆ ಅಂದ್ರೆ, ಎರೆಹುಳ ಕ್ವಿಂಟಲ್ ಗಟ್ಟಲೆ ಮಣ್ಣನ್ನು ಅದಲು ಬದಲು ಮಾಡುತ್ತದೆ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮಾಡುತ್ತದೆ. ಇದರಿಂದ ನಿಮ್ಮ ಬೆಳೆದ ರೂಟ್ ಡೆವಲಪ್ಮೆಂಟ್ ಆಗುತ್ತದೆ. ಅದು ರೂಟ್ ಡೆವಲಪ್ಮೆಂಟ್ ಆಗೋದ್ರಿಂದ ಗಾಳಿ ಮತ್ತು ನೀರು ಬರೋದನ್ನು ತೆಗೆದುಕೊಂಡು ಸೈಡು ಬೇರುಗಳನ್ನು ಉತ್ಪತ್ತಿ ಆಗುತ್ತದೆ. ಅದರಿಂದ ಬೆಳೆಗಳಿಗೆ ಉತ್ತಮವಾದ ಬೆಳೆಯನ್ನು ಬರುತ್ತದೆ. ಮತ್ತು ನೀವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಎರೆಹುಳನ್ನು ಸಾಯುತ್ತದೆ. ಆದ್ದರಿಂದ ನೀವು ರಾಸಾಯನಿಕ ಗೊಬ್ಬರವನ್ನು ಅದಕ್ಕೆ ಬೇಕಂತೆ ತಕ್ಕಷ್ಟೇ ನೀವು ರಾಸಾಯನಿಕ ಗೊಬ್ಬರ ಹಾಕಬೇಕು. ಮಣ್ಣು ಮತ್ತು ಎರೆಹುಳನ್ನು ನಾವು ಕಾಪಾಡಿಕೊಳ್ಳಬೇಕು, ಏಕೆಂದರೆ ಮುಂದಿನ ಜೀವಮಾನಕ್ಕೆ ಸಹಾಯವಾಗುತ್ತದೆ. ಧನ್ಯವಾದಗಳು. ಮುಂದಿನ ಉಪಯುಕ್ತವಾದ ಕೃಷಿ ಮಾಹಿತಿಗಾಗಿ ಭೇಟಿಯಾಗೋಣ.